ರಾಜ್ಯದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಈ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಇತ್ತಿರುವ ಕೆಲ ಹೆಜ್ಜೆಗಳು ಸಾಮಾನ್ಯ ರಾಜಕೀಯ ಚಲನವಲನಗಳಂತೆ ಕಾಣಿಸಿದರೂ ಅದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಲೆಕ್ಕಾಚಾರ ಕೆಲಸ ಮಾಡುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದಿರುವುದು ಕೇವಲ ಸೌಜನ್ಯದ ಭೇಟಿಯಲ್ಲ. ಅದು ಮುಂದಿನ ದಶಕದ ಕರ್ನಾಟಕ ರಾಜಕೀಯದ ದಿಕ್ಕು ತೋರಿಸುವ ಸಂದೇಶವೂ ಆಗಿದೆ. ಒಂದೆಡೆ ದೇವೇಗೌಡ ಕುಟುಂಬದ ಕೆ. ಶಿವಕುಮಾರ್ ಅವರ ರಾಜಕೀಯ ಪೈಪೋಟಿ ದಶಕಗಳ ಇತಿಹಾಸ ಹೊಂದಿದೆ. ಕನಕಪುರದಿಂದ ಆರಂಭವಾದ ಡಿಕೆ ರಾಜಕೀಯ ಬೆಳವಣಿಗೆ ಕ್ರಮೇಣ ಹಳೇ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಲು ಕಾರಣವಾಯಿತು. ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಮತಗಳಲ್ಲಿ ಜೆಡಿಎಸ್ಗೆ ಇದ್ದ ಏಕಪಕ್ಷೀಯ ಪ್ರಾಬಲ್ಯವನ್ನು ಡಿಕೆ ಶಿವಕುಮಾರ್ ನಿಧಾನವಾಗಿ ಕಡಿಮೆ ಮಾಡುತ್ತಾ ಬಂದಿದ್ದಾರೆ. ದೇವೇಗೌಡರ ಕುಟುಂಬಕ್ಕೆ ಇದು ದೊಡ್ಡ ಸವಾಲಾಗಿ ಕಾಣುತ್ತಿದೆ. ಯಾಕಂದ್ರೆ ಒಕ್ಕಲಿಗ ರಾಜಕೀಯ ಅಂದರೆ ದೇವೇಗೌಡ ಕುಟುಂಬ ಎಂಬ ಇಮೇಜ್ ಕಳೆದ ಹಲವು ವರ್ಷಗಳಿಂದ ನಿರ್ಮಾಣವಾಗಿತ್ತು. ಈಗ ಅದೇ ಜಾಗದಲ್ಲಿ ಡಿಕೆ ಶಿವಕುಮಾರ್ ತಮ್ಮದೇ ಪ್ರಭಾವ ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಒಂದು ಸತ್ಯ ಒಪ್ಪಲೇಬೇಕು. ಡಿಕೆ ಶಿವಕುಮಾರ್ ಅವರಿಗೆ ಇಂದು ಅಧಿಕಾರದ ಬಲ ಇದೆ, ಸಂಘಟನೆಯ ಮೇಲೆ ಹಿಡಿತ ಇದೆ, ಹಣಕಾಸಿನ ಸಾಮರ್ಥ್ಯ ಇದೆ, ಆಡಳಿತದ ಅನುಭವ ಇದೆ. ಹೀಗಾಗಿ ಅವರ ಸುತ್ತ ಒಕ್ಕಲಿಗ ಸಮುದಾಯದ ಹಲವು ನಾಯಕರು ಮತ್ತು ಪ್ರಭಾವಿ ವಲಯಗಳು ಸೇರುವುದು ಸಹಜ. ಆದರೆ ಅಷ್ಟರಿಂದಲೇ ಸಮುದಾಯದ ಪ್ರಶ್ನಾತೀತ ನಾಯಕ ಎಂಬ ಮುದ್ರೆ ತಕ್ಷಣ ಸಿಗುವುದಿಲ್ಲ. ದೇವೇಗೌಡರು ಕೇವಲ ರಾಜಕಾರಣಿಯಲ್ಲ, ಒಂದು ಭಾವನಾತ್ಮಕ ರಾಜಕೀಯ ಶಕ್ತಿ. ಗ್ರಾಮೀಣ ಒಕ್ಕಲಿಗ ಕುಟುಂಬಗಳಲ್ಲಿ ಇನ್ನೂ ನಮ್ಮವರೇ ಎನ್ನುವ ಒಡನಾಟ ಅವರ ಕುಟುಂಬಕ್ಕೆ ಇದೆ. ಕುಮಾರಸ್ವಾಮಿ ಕೂಡ ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಜನರ ನಡುವೆ ಹೋಗುವುದು, ರೈತರ ಪರ ನಿಲ್ಲುವುದು, ಭಾವನಾತ್ಮಕ ಭಾಷಣಗಳ ಮೂಲಕ ಸಂಪರ್ಕ ಸಾಧಿಸುವುದು ಇವೆಲ್ಲ ಕುಮಾರಸ್ವಾಮಿಯವರ ಬಲ. ಇದೀಗ ಡಿಕೆ ಶಿವಕುಮಾರ್ ಎದುರಿನ ದೊಡ್ಡ ಸವಾಲೇ ಇದೆ. ಅವರು ಆಡಳಿತ ಶಕ್ತಿಯ ನಾಯಕನ ಅಥವಾ ಜನಮನದ ನಾಯಕನ ಅನ್ನೋ ಪ್ರಶ್ನೆಗೆ ಮುಂದಿನ ಕೆಲವು ವರ್ಷಗಳಲ್ಲಿ ಉತ್ತರ ಸಿಗಬೇಕು. ಅಧಿಕಾರದಲ್ಲಿರುವಾಗ ಅಭಿವೃದ್ಧಿ, ಸಂಘಟನೆ, ಆಡಳಿತ ಎಲ್ಲವನ್ನೂ ಸಮತೋಲನದಲ್ಲಿ ಹಿಡಿದಿಟ್ರೆ ಮಾತ್ರ ಅವರು ದೇವೇಗೌಡ ಕುಟುಂಬವನ್ನು ಮೀರಿದ ಒಕ್ಕಲಿಗ ನಾಯಕನಾಗಿ ಬೆಳೆದು ನಿಲ್ಲಬಹುದು. ಇಲ್ಲದಿದ್ದರೆ ಕೇವಲ ಅಧಿಕಾರದ ಸುತ್ತ ಸೀಮಿತವಾದ ನಾಯಕತ್ವವಾಗಿ ಉಳಿಯುವ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ದೇವೇಗೌಡರ ಕುಟುಂಬವು ಸುಮ್ಮನೆ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕುಮಾರಸ್ವಾಮಿ ಇನ್ನೂ ಹಳೇ ಮೈಸೂರು ಭಾಗದಲ್ಲಿ ಪ್ರಭಾವ ಕಳೆದುಕೊಂಡಿಲ್ಲ. ಅದಕ್ಕೆ ಜೊತೆಗೆ ಈಗ ನಿಖಿಲ್ ಕುಮಾರಸ್ವಾಮಿಯನ್ನು ಮುಂದಿನ ತಲೆಮಾರಿನ ನಾಯಕನಾಗಿ ಬೆಳೆಸುವ ಪ್ರಯತ್ನಗಳು ನಡೆಯುತ್ತಿವೆ. ನಿಖಿಲ್ಗೆ ಆರಂಭದಲ್ಲಿ ಚುನಾವಣಾ ಸೋಲುಗಳು ಬಂದಿದ್ದರೂ ರಾಜಕೀಯದಲ್ಲಿ ಇಂತಹ ಹಿನ್ನಡೆಗಳು ಹೊಸದೇನಲ್ಲ. ಅವರಿಗೂ ಯುವಜನ ಸಂಪರ್ಕ, ಸಾಮಾಜಿಕ ಜಾಲತಾಣಗಳ ಪ್ರಭಾವ ಮತ್ತು ಕುಟುಂಬದ ರಾಜಕೀಯ ನೆಲೆಯ ಬೆಂಬಲ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಎಂಬ ಹೊಸ ಪೈಪೋಟಿಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆಯಿದೆ. ಮುಂದಿನ 10 ವರ್ಷಗಳ ಕರ್ನಾಟಕ ರಾಜಕೀಯ ನೋಡಿದರೆ ಹಳೇ ಮೈಸೂರು ಭಾಗವೇ ಮತ್ತೆ ಕೇಂದ್ರಬಿಂದುವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಬಲ ಹೆಚ್ಚಾದಂತೆ ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಇನ್ನಷ್ಟು ಆಕ್ರಮಣಕಾರಿ ರಾಜಕೀಯ ಮಾಡಬಹುದು. ಒಕ್ಕಲಿಗ ಸಮುದಾಯದೊಳಗೆ ಅಧಿಕಾರದಲ್ಲಿರುವ ನಾಯಕ ಮತ್ತು ಭಾವನಾತ್ಮಕ ಕುಟುಂಬ ರಾಜಕೀಯ ಎಂಬ ಎರಡು ಪ್ರಭಾವಗಳು ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅಭಿವೃದ್ಧಿ, ಆಡಳಿತ ಮತ್ತು ಸಂಘಟನೆಯ ಮೂಲಕ ತಮ್ಮ ಹಿಡಿತ ಬಲಪಡಿಸಲು ನೋಡಿದರೆ, ದೇವೇಗೌಡ ಕುಟುಂಬ ಭಾವನಾತ್ಮಕ ರಾಜಕೀಯ ಮತ್ತು ಹಳೆ ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಿದೆ. ಇದಕ್ಕಾಗಿಯೇ ಡಿಕೆ ಶಿವಕುಮಾರ್ ದೇವೇಗೌಡ ಮತ್ತು ಯಡಿಯೂರಪ್ಪರನ್ನು ಭೇಟಿ ಮಾಡಿದದ್ದು ಬಹಳ ಅರ್ಥಪೂರ್ಣವಾಗಿದೆ. ಅದು ಕೇವಲ ಆಶೀರ್ವಾದ ಪಡೆಯುವ ಕಾರ್ಯಕ್ರಮವಲ್ಲ, ನಾನು ಎಲ್ಲರನ್ನೂ ಜೊತೆಗಿಟ್ಟುಕೊಂಡು ಹೋಗಬಲ್ಲ ನಾಯಕ ಎನ್ನುವ ದೊಡ್ಡ ಸಂದೇಶ. ಜೊತೆಗೆ ವಿರೋಧಿಗಳನ್ನು ಗೌರವಿಸುವ ರಾಜಕೀಯ ಪ್ರೌಢಿಮೆಯ ಪ್ರದರ್ಶನವೂ ಹೌದು. ವಿಶೇಷವಾಗಿ ಯಡಿಯೂರಪ್ಪರನ್ನು ಭೇಟಿ ಮಾಡಿರುವುದು ಲಿಂಗಾಯತ ಸಮುದಾಯಕ್ಕೂ ಪರೋಕ್ಷ ಸಂದೇಶ ನೀಡಿದಂತಾಗಿದೆ. ಅಂದರೆ ಡಿಕೆ ಶಿವಕುಮಾರ್ ಈಗ ಕೇವಲ ಒಕ್ಕಲಿಗ ನಾಯಕನಾಗಿ ಉಳಿಯಲು ಬಯಸುವುದಿಲ್ಲ, ರಾಜ್ಯ ಮಟ್ಟದ ಸಮಗ್ರ ನಾಯಕನಾಗಿ ತಮ್ಮ ಇಮೇಜ್ ಕಟ್ಟಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಆದರೆ ರಾಜಕೀಯದಲ್ಲಿ ಅಂತಿಮ ತೀರ್ಪು ಜನರದ್ದೇ. ಅಧಿಕಾರ, ಸಂಘಟನೆ, ಹಣಬಲ ಇವೆಲ್ಲ ಒಂದೆಡೆ ಇದ್ದರೂ ಜನಮನ ಗೆಲ್ಲುವುದು ಬೇರೆ ವಿಷಯ. ದೇವೇಗೌಡರ ಕುಟುಂಬವನ್ನು ಮೀರಬೇಕೆಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಜನಪರ ನಾಯಕತ್ವ ತೋರಿಸಬೇಕಿದೆ.
ಅದೇ ಸಮಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜಕೀಯದಲ್ಲಿ ಸ್ಥಿರವಾಗಿ ನಿಂತು ತಮ್ಮದೇ ಶೈಲಿಯ ನಾಯಕತ್ವ ಕಟ್ಟಿಕೊಂಡರೆ ಮುಂದಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಭಾರೀ ಜಿದ್ದಾಜಿದ್ದಿ ಕಾಣಿಸುವುದು ಖಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.